ಸಿದ್ಧಸೂತ್ರ ಸಂವಾದ ಕಾರ್ಯಕ್ರಮವನ್ನು ಈಡೆನ್ಸ್ ಕನ್ನಡದವರು ಮಾಡಬೇಕು ಅಂತೇಳಿ ನನ್ನ ಹತ್ರ ಕೂಡ ಬಂದು ಮಾತನಾಡಿದ್ರು. ಮಾಡಿ ಪ್ರಸ್ತುತ ನಿಜವಾಗ್ಲೂ ಕೂಡ ಆಗಬೇಕಾದಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ಖಂಡಿತ ಒಳ್ಳೆಯದು ಅಂತೇಳಿ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಾಹಿತಿಯವರು ಭಗವಾನ್ರವರು ಬಂದಿದ್ದಾರೆ, KPCCಯ ವಕ್ತಾರರು ಸ್ನೇಹಿತರು ಆದಂಥ HA ವೆಂಕಟೇಶ್ವರವರು ಬಂದಿದ್ದಾರೆ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಮಾನಸರವರು ಬಂದಿದ್ದಾರೆ, ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ತಿಮ್ಮಯ್ಯನವರು ಬಂದಿದ್ದಾರೆ, ಶೈಕ್ಷಣಿಕ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ ಬೀರಪ್ಪನವ್ರು ಬಂದಿದ್ದಾರೆ, ಅರುಣ್ ಕುಮಾರ್ ಅವರು ಬಂದಿದ್ದಾರೆ, ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ, ಹಲವಾರು ಮುಖಂಡರುಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಿ. ರೈತ ಮುಖಂಡರುಗಳು ಕೂಡ ಬಂದಿದ್ದಾರೆ, ಸಾಹಿತಿಗಳು, ಚಿಂತಕರು ಎಲ್ಲರೂ ಕೂಡ ಬಂದಿದ್ದಾರೆ. ತಾವೆಲ್ಲ ಇನ್ನೂ ಆಳವಾಗಿ ಈ ವಿಷಯವನ್ನು ಪ್ರಸ್ತುತ ಪಡಿಸಬಲ್ಲರಿ ಅಂತ ಗೊತ್ತು. ಆದರೂ ಕೆಲವು ನುಡಿಗಳನ್ನ ಆಯೋಜಕರು ಮಾತನಾಡಿ ಅಂತ ಹೇಳಿದಾಗ ಕೆಲವು ಮಾತನಾಡಬೇಕಾಗತ್ತೆ. ತಾವೆಲ್ಲ ಇನ್ನೂ ಆಳವಾಗಿ ವಿಷಯವನ್ನು ಪ್ರಸ್ತುತಪಡಿಸ್ತೀರಿ, ಇನ್ನು ಹೆಚ್ಚಿನ ಬೆಳಕನ್ನು ಅವ್ರ ವಿಚಾರಗಳ ಮೇಲೆ ಚೆಲ್ತೀರಿ ಅನ್ನೋದು ನನಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ಅನ್ನೋ ಹೆಸರೇ ಒಂದು ದೊಡ್ಡ ಪುಳಕಿತ ಆಗತ್ತೆ. ಆ ಹೆಸರು ಅಂಥ ಒಂದು ಶಕ್ತಿ ಈ ನಾಡಿಗೆ ದೊರೆದಂಥದ್ದು, ಈ ನಾಡಿನ ಭಾಗ್ಯವೇ ಸರಿ. ಅವ್ರು ಇಳಿದ ಮೇಲಂತೂ ಪ್ರತಿನಿತ್ಯ ಜನ ಇನ್ನೂ ನುಗ್ತಾ ಇದ್ದಾರೆ ಅವ್ರ ಮನೆಗೆ. ಯಾವ ಜನ ವಿರೋಧಿಸ್ತಾ ಇದ್ರು ಸಿದ್ದರಾಮಯ್ಯನ, ಆ ಜನ ಕೂಡ ಇಲ್ಲ ಸಿದ್ದರಾಮಯ್ಯನ ಇರಬೇಕಾಗಿತ್ತು ಅಂತ ಅಂದರೆ ಇನ್ಯಾರೋ ಇರಬಾರ್ದಾಗಿತ್ತು ಅಂತಲ್ಲ, ಆದರೆ ಸಿದ್ದರಾಮಯ್ಯನ ಬಗ್ಗೆ ಇರತಕ್ಕಂಥ ಅವರ ಮನಸ್ಸಿನ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಅವ್ರು ಇನ್ನೂ ಇರಬೇಕಾಗಿತ್ತು, ಅವರ ಆಡಳಿತ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕಾಗಿತ್ತು, ಸಿಕ್ಕಬೇಕಾಗಿತ್ತು ಅಂತಕ್ಕಂಥದ್ದು ಕೇಳ್ತಾ ಇದ್ದೇವೆ ನಾವೀಗ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ, ಅಸ್ಪೃಶ್ಯತೆ ಹೋಗಬೇಕು ಅಂತ ಹೇಳಿದ್ರೆ ಯಾವಾಗ ಆರ್ಥಿಕ ಸಮಾನತೆ ಬರುತ್ತೆ, ಆರ್ಥಿಕ ಸಮಾನತೆ ಸಿಕ್ಕಿದಾಗ ಅಸ್ಪೃಶ್ಯತೆ ತಾನಾಗಿ ಹೋಗುತ್ತೆ ಅನ್ನೋ ಮಾತನ್ನ ಅನೇಕ ಬಾರಿ ಹೇಳಿದ್ದಾರೆ. ಯಾವಾಗ ಸಾಮಾಜಿಕ ನ್ಯಾಯ ಸಿಗುತ್ತೆ, ಸಮಾನತೆ ಸಿಗುತ್ತೆ, ಆರ್ಥಿಕವಾಗಿ ಶಕ್ತಿವಂತರಾಗ್ತಾರೆ, ಸಮಾನತೆ ಸಿಗುತ್ತೆ ಅಂತ ಅವರ ಒಂದು ಬಲವಾದ ನಂಬಿಕೆ. ಅದೇ ರೀತಿ ಅವರು ಆಡಳಿತದ ಉದ್ದಕ್ಕೂ ಕೂಡ ತಳವರ್ಗದ ಜನಗಳನ್ನ ಸಾಮಾಜಿಕವಾಗಿ ಕೇವಲ ಸಮಾಜವಾದನ ಬಾಯಿನಲ್ಲಿ ಹೇಳಿದಂಥವ್ರಲ್ಲ, ಅವರ ಆಡಳಿತದ ಆರಂಭದಿಂದಲೂ ಅದನ್ನು ಜಾರಿಗೆ ತಂದಂಥವ್ರು. ಅವರು 17 ಬಡ್ಜೆಟ್ಗಳನ್ನು ಕೂಡ ನೋಡಿದಾಗ ಅವರ ದಿಕ್ಸೂಜಿ ಯಾವ ಕಡೆ ಇತ್ತು, ಯಾರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಮಗೆ ಅರ್ಥವಾಗುತ್ತೆ. ಹಿಂದುಳಿದವ್ರಿಗೆ ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವರ ದೊಡ್ಡ ಒಂದು ಉದ್ದೇಶ. ಹಾಗಾಗಿ ಜನತಾದಳದಲ್ಲಿದ್ದಾಗಲೇ ಅವತ್ತು ಈ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಇನ್ನೂ ಸಮಾನತೆ ಬಂದಿರಲಿಲ್ಲ, ಅಂದರೆ ಮೀಸಲಾತಿ ಬಂದಿರಲಿಲ್ಲ. ಫಸ್ಟು ಜನತಾದಳದಲ್ಲಿದ್ದಾಗ MP ಪ್ರಕಾಶ್ ಇವರು ಎಲ್ಲ ಜನತಾದಳ ಸರ್ಕಾರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಜಾರಿಗೆ ತರಬೇಕು ಅಂತೇಳಿ ಇದನ್ನು ಜಾರಿಗೆ ತಂದಂಥದ್ದು. ಎಲ್ಲ ಏನು ಲೋಕಲ್ ಬಾಡೀಸ್ ಅಂತಂದರೆ ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇಲ್ಲೆಲ್ಲ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಕೊಟ್ಟಂಥದ್ದು. ಜೊತೆಗೆ
ಅಧ್ಯಕ್ಷಗಳಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಂಥದ್ದು. ಹಾಗಾಗಿ ಅವ್ರು ಹಲವಾರು ಬಾರಿ ಹೇಳ್ತಾ ಇದ್ರು, ಯಾವ ಜಾತಿಯ ಹೆಸರು ನಾವು ಕೇಳಿಲ್ಲ ಆ ಜಾತಿ ಜನಾಂಗದವರೆಲ್ಲ ಅಧ್ಯಕ್ಷರುಗಳ ಆಗ್ಲಿಕ್ಕೆ ಅವಕಾಶ ಆಯಿತು. ನಾವು ಕಾರ್ಪೊರೇಷನ್ ಟಿಕೆಟ್ ಒಂದೊಂದು ಜಾತಿಯವ್ರಿಗೆ ಟಿಕೆಟ್ ಕೊಡ್ಸೋದಕ್ಕೆ ಭಾಳಷ್ಟು ಹೋರಾಟ ಮಾಡಬೇಕಾಗಿತ್ತು. ಆ ಮೀಸಲಾತಿ ತಂದ ಮೇಲೆ ತಾನಾಗಿ ಅನೇಕ ನಗರ ಪಾಲಿಕಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು ಅವ್ರಿಗೆಲ್ಲ ಮೀಸಲಾತಿ ಮುಖಾಂತರ ಒಂದಷ್ಟು ಸೀಟ್ಗಳು ಸಿಗ್ತಾ ಇತ್ತು. ಮಹಿಳೆಯರಿಗೂ ಕೂಡ, ಅದರಲ್ಲಿ ಮಹಿಳೆಯರ ಮೀಸಲಾತಿಯಲ್ಲಿ ಮಹಿಳೆಯರಿಗೆ 33% ತಂದವರೇ ಅವರು ಮೈಸೂರಿನ ಕರ್ನಾಟಕದಲ್ಲಿ. ಆ ಮುಖಾಂತರ ಎಲ್ಲ ಮಹಿಳೆಯರಿಗೂ ಕೂಡ ಅವಕಾಶಗಳು ದೊರೆತು, ಯಾರೋ ಮನೆಯಲ್ಲಿ ಏನೂ ಗೊತ್ತಿಲ್ಲದೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಕುಟುಂಬನ ನೋಡ್ಕೊಂಡಿದ್ದಂಥ ಗೃಹಿಣಿಯರು ಕೂಡ ಸಡನ್ನಾಗಿ ಚುನಾವಣೆಯಲ್ಲಿ ನಿಂತು ಗೆದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಮೇಯರ್ ಅವರು ಆದಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತಾ ಬಂದಿದ್ದೇವೆ. ಬೇರೆ ಯಾವ ರಾಜ್ಯದಲ್ಲೂ ಇದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವು ಕಡೆ ಇರ್ಬೋದು, ಆದರೆ ಇದನ್ನು ಮಾಡಬೇಕು ಅಂತೇಳಿ ಬಲವಾದ ಒಂದು ನಂಬಿಕೆನ ಇಟ್ಟುಕೊಂಡು ಮಾಡಿದಂಥದ್ದು. ಪ್ರತಿ ಬಡ್ಜೆಟ್ನಲ್ಲೂ ಕೂಡ ಹೆಚ್ಚು ಕಾರ್ಮಿಕರಿಗೆ, ನೊಂದವರಿಗೆ, ರೈತರಿಗೆ ಎಲ್ರಿಗೂ ಅವಕಾಶಗಳನ್ನ ಕಲ್ಪಿಸ್ತಾ ಇದ್ದಂಥದ್ದು. ಸಾಕಷ್ಟು ಸಮಾನತೆ ತರಬೇಕು ಅನ್ನೋ ದಿಕ್ಕಿನಲ್ಲಿ ಅವರು ಕೇವಲ ಬಾಯಿನಲ್ಲಿ ಭಾಷಣಗಳಲ್ಲಿ ಹೇಳಿದಂಥದ್ದಲ್ಲ, ಅವ್ರು ಕಾರ್ಯೋನ್ಮುಖರಾಗಿ ಬಡ್ಜೆಟ್ಗಳ ಮುಖಾಂತರ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸಿದಂಥದ್ದು. ಆ ಮುಖಾಂತರ ಅವ್ರಿಗೆಲ್ಲ ದೊಡ್ಡ ಶಕ್ತಿಯನ್ನು ತುಂಬಿದಂಥದ್ದು. ಆ ಮುಖಾಂತರ ಎಲ್ರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಕೆಲಸಗಳಾಗ್ತಾ ಇರ್ತವೆ. ಹಾಗೆ ಎಲ್ಲ ದಿಕ್ಕಿನಲ್ಲೂ ಕೂಡ ಅವರ ಆಡಳಿತದಲ್ಲಿ ಕೆಲವರು ಎಷ್ಟೋ ಸಲ ನಿಷ್ಠುರವಾಗಿ ಮಾತನಾಡ್ಬಿಟ್ಟಿದ್ದಾರೆ. ಹೌದು ನಾನು ಮಾಡೇ ಮಾಡ್ತೀನಿ, ಹೌದು ನಾನು ಈಗೇನೆ ಹಾಕೋದು ಅಂತ ಹೇಳ್ಬಿಟ್ಟು ಇದಾಗಲ್ಲ ಹೋಗು ನಿನಗೆ ಅಂತ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ನಿಷ್ಠುರವಾಗೇನೆ. ಅಂದರೆ ಅಷ್ಟು ಬಲವಾದಂಥ ನಂಬಿಕೆಯಲ್ಲಿ ಆ ತಳವರ್ಗದ ಜನಕ್ಕೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಮಾಡಿದಂಥದ್ದು. ಇದೇ ಒಂದು ಬಾರಿ ಈ ಮೀಸಲಾತಿನಲ್ಲಿ ಪ್ರಮೋಷನ್ ಕೊಟ್ಟಂಥದ್ದು. ಮೀಸಲಾತಿ ಮುಖಾಂತರ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಟ್ಟೋದನ್ನು ಕೋರ್ಟ್ ತಡೆ ಹಾಕ್ಬಿಡುತ್ತೆ. ಆಗ ಸುಗ್ರೀವಾಜ್ಞೆ ತರಲಿಕ್ಕೆ ಹೊರಡ್ತಾರೆ. ಆಮೇಲೆ ಅಹಿಂಸಾದವರು ಅಂತೇಳಿ ಬರ್ತಾರೆ, ಒಂದಷ್ಟು ಜನ ಅಧಿಕಾರಿಗಳೆಲ್ಲ ಸೇರಿ ಬರ್ತಾರೆ. ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ಸಾಮಾನ್ಯ ವರ್ಗದವರು ಅಂತೇಳಿ ಅವರೆಲ್ಲ ಬಂದು ಒತ್ತಾಯ ಆಗ್ತಾರೆ. ಚುನಾವಣೆ ಹತ್ರದಲ್ಲಿರುತ್ತೆ. ಚುನಾವಣೆ ಹತ್ರದಲ್ಲಿದ್ದಾಗ ಕೇಳ್ತಾರೆ, ನಾವೆಲ್ಲ ಇಷ್ಟೊಂದು ಜನ, ನಾವೇ ಹೆಚ್ಚು ಜನ ಇದ್ದೀವಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ಸಾಮಾನ್ಯ ವರ್ಗದವರು, ನೀವು ಮೀಸಲಾತಿ ಅಂತ SC/STಗೆ ನೀವು ಇದು ಮಾಡ್ತಾ ಇದ್ದೀರಿ. SC/ST ಮುಖಾಂತರ ಮೀಸಲಾತಿ ಮುಖಾಂತರ ಅವ್ರಿಗೆ ಪ್ರಮೋಷನ್ಗಳು ಸಿಕ್ಕಿದ್ರೆ ನಮ್ಮ ಜೀವನದಲ್ಲೇ ಪ್ರಮೋಷನ್ಗಳು ಸಿಗಲ್ಲ, ನಾವು ಒಂದು ಪ್ರಮೋಷನ್ ತೊಗೊಳಕ್ಕಾಗಲ್ಲ, ನಾವು ಇದು ಮಾಡೋಕ್ಕಾಗಲ್ಲ. ನೋಡಪ್ಪ, ನಾನು ಆ ಸಿದ್ಧಾಂತ ನಂಬಿದ್ದೀನಿ, ನಾನು ಅದಕ್ಕೆ ತರೋದಂತೂ ಗ್ಯಾರಂಟಿ. ಅವರು ಸಾವಿರಾರು ವರ್ಷದಿಂದ ನೊಂದಿದ್ದಾರೆ ಸಮಾಜದಲ್ಲಿ. ನೀವು ಓಟ್ ಕೊಡಿ ಬಿಡಿ, ಚುನಾವಣೆ ಮುಂದೆ ಅದಕ್ಕೆ ಸ್ವಲ್ಪ ಚುನಾವಣೆಯಲ್ಲೂ ಏರ್ಪೇರು ಆಯ್ತು. ಅವಾಗ 2018ಕ್ಕೆ ಮುಂಚೆ ಚುನಾವಣೆಗೆ ಸಮಯದಲ್ಲಿ ಆದಂಥದ್ದು. ಆಗ ನೀವು ಬೇಜಾರು ಮಾಡಿಕೊಂಡ್ರು ಚಿಂತೆ ಇಲ್ಲ, ನೀವು ಓಟ್ ಹಾಕ್ತಿದ್ರು ಚಿಂತೆ ಇಲ್ಲ, ನಾನು SC/STಗೆ ಮೀಸಲಾತಿ ಕೊಟ್ಟೇ ಕೊಡ್ತೀನಿ. ಅವ್ರ SC/ST ಪ್ರಮೋಷನ್ ಮುಖಾಂತರ ಅವರಿಗೆ ಕೆಲಸಗಳಿಗೆ ಪ್ರಮೋಷನ್ಗೆ ಮಾಡ್ತೀನಿ ಅಂತೇಳಿ ಅದನ್ನು ಸುಗ್ರೀವಾಜ್ಞೆ ತಂದು ಅದನ್ನು ಕೊಟ್ಟಂಥದ್ದು. ಅಂದರೆ ಅಷ್ಟು ಬಲವಾದ ಒಂದು ನಂಬಿಕೆ ಆ ತಳವರ್ಗಕ್ಕೆ ಕೆಲಸಗಳನ್ನ ಮಾಡಬೇಕು ಅಂತೇಳಿ. ಏನು ಅಂಬೇಡ್ಕರ್ ಅವರು, ನಾನು ಈ ರಥವನ್ನು ಎಷ್ಟು ದೂರ ಎಳೆತಂದು ನಿಂತಿದ್ದೀನಿ, ಇನ್ನು ಮುಂದೆ ಯಾರು ಎಳಿತೀರೋ ಬಿಡ್ತಿರೋ, ಆದರೆ ಹಿಂದಕ್ಕಂತೂ ತಳ್ಳಬೇಡಿ ಅಂತ ಹೇಳಿದ ಮಾತನ್ನ ಅವ್ರು ಹೇಳ್ತಾ ಇದ್ರು. ಹಾಗೆ ಅದನ್ನು ಮುಂದುವರ್ಸತಕ್ಕಂಥ ಕೆಲಸಗಳನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಹಾಗೆ ಗ್ಯಾರಂಟಿಗಳನ್ನ ಕೊಡುವಾಗ ಕೂಡ ಇಡೀ ದೇಶದಲ್ಲಿ ಬೊಬ್ಬೆ ಹೊಡೆದ್ರು. ಇದೇ BJP ಅವರೇನೆ ಬೊಬ್ಬೆ ಹೊಡೆದ್ರು. ಬಡ್ಜೆಟ್ ಬರ್ತಕ್ಕಂಥ ದೊಡ್ಡ ಪಾಲು ಗ್ಯಾರಂಟಿಗಳಿಗೆ ಹೊಟ್ಟೋಗ್ತವೆ, ಇವ್ರಿಗೆ ಯಾರಿಗೂ ಏನೂ ಸಿಗೋದಿಲ್ಲ, ಅಭಿವೃದ್ಧಿ ಕೆಲಸಗಳು ಆಗೋದಿಲ್ಲ ಅಂಥೇಳಿ. ಆದರೆ ಬಹಳಷ್ಟು ಸಮರ್ಪಕವಾಗಿ, ಆದರೆ ಅವರು ಹಣಕಾಸಿನ ಮಂತ್ರಿಯಾಗಿ ಅವರ ಪ್ರಾಮಾಣಿಕತೆ ಅಂತೂ ನಾವು ಯಾರೂ ಹೇಳೋ ಹಾಗೆ ಇಲ್ಲ ಬಿಡಿ. ಅವರು ಇಡೀ ರಾಜಕಾರಣದಲ್ಲಿ ಇಷ್ಟು ಬಾರಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಏನೇನು ಇಲ್ಲದೆ ಕಡೆಗೆ ಮೈಸೂರಲ್ಲಿ ಒಂದು ಮನೆ ಕಟ್ಟಿದ್ರು, ಅದನ್ನು ಮಾರಿದ್ರು, ಚುನಾವಣೆ ನಿಂತ್ಕೊಂಡ್ರು. ಇನ್ನೊಂದು ಮನೆ ವಿಜಯನಗರದಲ್ಲಿ ಕಟ್ಟಿದ್ರು. ವಿಜಯನಗರದ ಮನೆ ಅಲ್ಲಿ ಮರ್ಚೆಂಟ್ ಬ್ಯಾಂಕಿಂದ ಸಾಲ ತಗೊಂಡಿದ್ರು, 24 ಲಕ್ಷನೋ 36 ಲಕ್ಷನೋ. ಆ ನಾಯ್ಡು ನೋಟಿಸ್ ಕೊಟ್ಬಿಟ್ಟು ಹಣ ತೀರಿಸಿ ಅಂತ ಅಂದ್ಬಿಟ್ರು.
ಆ ನೋಟಿಸ್ ಕೊಟ್ಟಿಟ್ಟಿಗೆ ಆ ಮನೇನ ಮಾರ್ಬಿಟ್ರು, ವಿಜಯನಗರದ ಮನೇನ ಮಾರ್ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಂಡು ಅಲ್ಲೊಂದು ಮನೆ ಕಟ್ಟಿದ್ರು. ಭಾಳ ಚಿಕ್ಕದಾಗಿ ಬೆಂಗಳೂರಲ್ಲಿ ಮನೆ ಕಟ್ಟಿದ್ದು. ಅದು ಬಿಟ್ಟರೆ ಅವ್ರು ಇವಾಗಲೇ ಮನೆ ಕಟ್ತಾ ಇರೋದು ಮೈಸೂರಿನಲ್ಲಿ. ಅಂದರೆ ಇಡೀ ಜೀವನದ ಹೆಚ್ಚು ಕಮ್ಮಿ 40 ವರ್ಷದಲ್ಲಿ ಸಾಕಷ್ಟು ಬಾರಿ ಮಂತ್ರಿಗಳಾಗಿದ್ದಾರೆ. ಅಷ್ಟು ಬಾರಿ ಮಂತ್ರಿಗಳಾಗಿ ಅವರು ಆ ಪ್ರಾಮಾಣಿಕತೆ, ನಿಷ್ಠುರತೆಯಿಂದ ಬದುಕಿದಂಥದ್ದು, ಭಾಳ ಕಠಿಣವಾಗಿ ಆ ಪ್ರಾಮಾಣಿಕತೆನ ಮೇಂಟೈನ್ ಮಾಡ್ಕೊಂಡು ಬಂದಂಥದ್ದು ಭಾಳ ಅದ್ಭುತ. ಅದನ್ನೇ ಅವರು ಪಾಲಿಸ್ಕೊಂಡು ಬಂದರೂ ಕೂಡ ಕೊನೆ ತನಕ ಏನಿಲ್ದಿದ್ರು ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಂಥದ್ದನ್ನ ನೋಡ್ತಾ ಇದ್ದೀವಿ. ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಇದೇ ರೀತಿ ಎಲ್ಲರೂ ಏನೇ ಬೊಬ್ಬೆ ಹೊಡೆದ್ರು ಕೂಡ ಅದನ್ನು ಅನುಷ್ಠಾನಕ್ಕೆ ತಂದರು. ಹಣಕಾಸು ಇಲಾಖೆಯಲ್ಲಿ ಅಷ್ಟು ಬಿಗಿಯಾದಂಥ ಆಡಳಿತ ಅವ್ರ ಕೈಲಿತ್ತು, ಬಿಗಿಯಾಗಿ ಅದನ್ನು ನಡೆಸ್ತಾ ಇದ್ರು. ಅಧಿಕಾರಿಗಳನ್ನ, ಭಾಳ ಪ್ರಾಮಾಣಿಕ ಅಧಿಕಾರಿಗಳನ್ನ ಹಣಕಾಸು ಇಲಾಖೆಯ ಮುಖ್ಯ ಸ್ಥಾನಗಳಿಗೆ ತಂದು ಕೂರಿಸ್ತಾ ಇದ್ರು. ಹಣಕಾಸು ಸರಿಯಾಗಿ ವಸೂಲಿಯಾಗಂಗೆ ಮಾಡ್ತಾ ಇದ್ರು. ಅದ್ರ ಮುಖಾಂತರ ಎಲ್ರಿಗೂ ಹಣಕಾಸನ್ನು ಅವರಿದ್ದಾಗ ಎಲ್ಲ ಯೋಜನೆಗಳಿಗೂ ಹಣಗಳನ್ನ ಕೊಡ್ತಾ ಬಂದರು. ಹಾಗೆ ಗ್ಯಾರಂಟಿಗಳಿಗೂ ಹಣಗಳನ್ನ ಕೊಡ್ತಾ ಬಂದರು. ಜನ ಸಾಮಾನ್ಯವಾಗಿ ಸಾಕಷ್ಟು ಮಾತಾಡ್ಬೋದು, ಆದರೆ ಆ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರಿಗೆ 2,000 ರೂಪಾಯಿ ಸಿಕ್ತಂಥದ್ದನ್ನು ಸಾಕಷ್ಟು ನಾವೇ ನೋಡಿದ್ದೀವಿ. ಯಾರೋ ಒಂದು ಸರ ಮಾಡಿಸ್ಕೊಂಡಿದ್ದು, ಅದರಲ್ಲೊಂದು ಬಾವಿ ತೋಡಿಸಿದ್ದು, ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿದ್ದು, ಫೀಸ್ ಕಟ್ಟಿದ್ದು, ಏನೆಲ್ಲ ಮಾಡಿಕೊಂಡ್ರು ಅನ್ನೋದನ್ನು ನಾವು ಪ್ರತಿನಿತ್ಯದಲ್ಲೂ ನೋಡ್ದು ಅದನ್ನೆಲ್ಲ ಒಂದು ಕಡೆಯಿಂದ. ಅಂದರೆ ಆಮೇಲೆ ಅದನ್ನು ಇಡೀ ರಾಜ್ಯದಲ್ಲಿ ಬಡತನದ ರೇಖೆಗಿಂತ ದೇಶದಲ್ಲಿ ಇಲ್ಲಿಯ ಜನ ಮೇಲಕ್ಕೆ ಬಂದರು. ಬಡತನ ರೇಖೆಗಿಂತ ಮೇಲ್ ಬಂತದ್ದು ಕರ್ನಾಟಕದಲ್ಲಿ ಒಂದನೇದದು. ಅಷ್ಟು ಜನ ಬಡತನದ ರೇಖೆಯಿಂದ ಮೇಲಕ್ಕೆ ಬಂದರು. ಅವ್ರಿಗೆ 2,000 ರೂಪಾಯಿ, ತಿಂಗಳಿಗೆ 7-8 ಸಾವಿರ ರೂಪಾಯಿ ಸಿಗುವಾಗಾಯಿತು. ಅಕ್ಕಿ, ಕರೆಂಟ್ ಬಿಲ್ಲು, ಬಸ್ಸು ಎಲ್ಲದರಲ್ಲೂ 7-8 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಉಳಿದಿರ್ತಕ್ಕಂಥ ಕೆಲಸ ವಿದ್ಯಾನಿಧಿನೆಲ್ಲ ಸೇರಿ. ಅಂದರೆ ಒಂದು ಕುಟುಂಬಕ್ಕೆ ಅಂಥ ಶಕ್ತಿ ಬಂದ ತಕ್ಷಣ ಕುಟುಂಬಗಳ ಅಭಿವೃದ್ಧಿ ಆಗ್ತವೆ. ದೇಶ ಏನೆಲ್ಲ ಮಾಡಿದ್ರು ಕೂಡ ಅವರ ಅಭಿವೃದ್ಧಿಗೋಸ್ಕರನೇ ಮಾಡ್ತಕ್ಕಂಥದ್ದು, ಅವರ ಜನಗಳ ಒಳ್ಳೆಯದಕ್ಕೋಸ್ಕರನೇ ಬಯಸ್ತಕ್ಕಂಥದ್ದು. ಆ ಥರ ಚಿಂತನೆ ಇರತಕ್ಕಂಥ ನಾಯಕರು ಕರ್ನಾಟಕಕ್ಕೆ ಸಿಕ್ಕಿದ್ದು ಕರ್ನಾಟಕದ ಭಾಗ್ಯ. ಆದರೆ ಇನ್ನು ಎಷ್ಟು ದಿನ ಆದರೂ ಕಾಣೋದಕ್ಕಾಗೋದಿಲ್ಲ. ದೇವರಾಜ ಅರಸನವರು ಕೆಲವು ಕಾರ್ಯಕ್ರಮಗಳನ್ನ ಬಡವ್ರಿಗೋಸ್ಕರ ಕೊಟ್ಟಿದ್ದಾರೆ. ಉಳುವನ್ ಭೂಮಿ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ತಂದರು. ಅದೊಂದು ಭಾಗ, ಒಂದು ಶಕ್ತಿ ತುಂಬತಕ್ಕಂಥದ್ದು ಕೆಳವರ್ಗಕ್ಕೆ. ಆದರೆ ಇದೊಂದು ಬಹಳ ಮುಖ್ಯವಾದಂಥ ಪರಿಸ್ಥಿತಿ. ಆರ್ಥಿಕವಾಗಿ ಎಲ್ಲ ಕುಟುಂಬಗಳು ಮೇಲ್ ಬರಲಿಕ್ಕೆ ಅವಕಾಶ ಆದಂಥದ್ದು, ಯಾರೂ ಕೂಡ ಹಸ್ದು ಮಲಗಬಾರ್ದು ಅನ್ನೋದನ್ನು ಶಾಶ್ವತತೆ ಜಾರಿಗೆ ತಂದಂಥದ್ದು. ಯಾವನೇ ಎಷ್ಟೋ ಜನ ಬಡವರು, ಮುತುಕರು, ಮಕ್ಕಳು ತಂದಾಕಲ್ಲ, ಇದು 2,000 ರೂಪಾಯಿ ಜೊತೆಗೆ ಇದರಲ್ಲೇ ಜೀವನ ನಡೆಸ್ತಾರ ಅನೇಕ ಸಾವಿರಾರು ಕುಟುಂಬಗಳಿದ್ದಾವೆ. ಇದು ಕೂಡ 2,000 ರೂಪಾಯಿ ಪೆನ್ಷನ್, 1,200 ಅಕ್ಕಿ ಕೊಡ್ತಕ್ಕಂಥದ್ದು ಆ ಕುಟುಂಬಕ್ಕೆ ಸಿಕ್ಕಿದಾಗ ಅದ್ರ ಮುಖಾಂತರ ತಮ್ಮ ಬಡತನದಲ್ಲಿ 2 ಹೊತ್ತು ಊಟ ಮಾಡಿಕೊಂಡು ಹೇಗೋ ಕಾಲ ತಳಿತಕ್ಕಂಥ ಸಾವಿರಾರು ಕುಟುಂಬಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾವೆ. ಅಂದರೆ ಅವರ ದೂರದೃಷ್ಟಿ, ಅವ್ರ ಚಿಂತನೆ, ಅದನ್ನು ಆಡಳಿತದಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಎಷ್ಟೋ ಬಾರಿ ನಮ್ಮ ಲಕ್ಷ್ಮಣವರು ಇನ್ಯಾರೋ ಮಾತಾಡುವಾಗ ಅದು ಮುಂದುವರ್ಸೋದು ಕಷ್ಟ ಅನ್ನೋ ಥರದಲ್ಲಿ ಮಾತಾಡ್ಬಿಟ್ಟಿದ್ರು. ಲಕ್ಷ್ಮಣಗೂ ರೇಗ್ ಹಾಕ್ಬಿಟ್ರು. ನಾನು ಹೇಳಿದ್ನಾಗಂತ, ಅದು ನಿಲ್ಲಿಸ್ತೀನಿ ಅಂತ ಹೇಳಿದ್ನ, ನೀವು ಯಾಕೆ ಮಾತಾಡಿದ್ರಿ ಅಂತ ಯಾರು ಹೇಳಿದ್ರು. ಅವ್ರಿಗೆಲ್ಲ ರಾಯರೆಡ್ಡಿ ಒಂದ್ಸಲ ಹೇಳಿದರು. ಅವ್ರಿಗೆಲ್ಲರೂ ತಿರುಗಿ ಬಿದ್ದುಬಿಟ್ರು. ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನ? ಹಣಕಾಸಿನ ಕೊರತೆ ಇದೆ ಅಂತ ಹೇಳಿದ್ದೀನ? ಯಾವ ಕಾರಣಕ್ಕೂ ನಿಲ್ಲಿಸಲಾಗ 5 ಗ್ಯಾರಂಟಿಗಳನ್ನ ಅಂತ ನಿಷ್ಠುರವಾಗಿ ಹೇಳಿ ಆ 5 ಗ್ಯಾರಂಟಿಗಳನ್ನ ಇವತ್ತಿಗೂ ಕೂಡ ಎಲ್ರಿಗೂ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಕೆಳವರ್ಗದ ಜನ ಮೇಲೆ ಬರಬೇಕು, ಅವರು ಆರ್ಥಿಕವಾಗಿ ಸಬಲರಾಗಬೇಕು. ಆರ್ಥಿಕವಾಗಿ ಸಬಲರಾದಾಗೆ ಸಾಮಾಜಿಕ ನ್ಯಾಯ, ಸಮಾನತೆ ತಾನಾಗಿ ಬರುತ್ತೆ ಅಂತ ಬಲವಾಗಿ ನಂಬಿದ್ದಂಥವ್ರು. ಅದನ್ನು ಆಡಳಿತದಲ್ಲಿ ಅದನ್ನು ತಂದು ಜಾರಿಗೆ ತಂದಂಥವ್ರು. ಹೇಳ್ತಾ ಹೋದರೆ ಇನ್ನೂ ಭಾಳಷ್ಟು ವಿಷಯಗಳಿದ್ದಾವೆ ಮಾತನಾಡ್ತಕ್ಕಂಥವ್ರು ಇನ್ನೂ ಎಲ್ಲರೂ ಇರೋದ್ರಿಂದ ನಾನು ಹೆಚ್ಚು ಲಂಬಿಸದೆ ಬೇರೆಯವರು ಮಾತಾಡಲಿಕ್ಕೆ, ಯಾಕೆಂದರೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿಚಾರ ತೆರೆದ ಪುಸ್ತಕ, ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಹೇಳಬಲ್ಲರು. ನಾವು ಹೇಳ್ತಾ ನಿಂತ್ಕೊಂಡ್ರೆ ಇನ್ನೂ ಸುಮಾರು ಹೊತ್ತಾಗುತ್ತೆ. ಅದು ಇಲ್ಲಿಗೆ ನಾನು ಮೊಟಕು ಮಾಡಿ ಬೇರೆಯವ್ರು ಮಾತಾಡಲಿಕ್ಕೆ ಅವಕಾಶಗಳನ್ನ ಕಲ್ಪಿಸ್ತಾ ನಮ್ಮ ಏನು ಈಗಿನವರು ನನ್ನ ಕರೆದು ಇದನ್ನ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅನುವು ಮಾಡಿಕೊಟ್ರು. ಅವರ ಎಲ್ರಿಗೂ ಕೂಡ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ಹೇಳಿ
ಬಂದಂಥ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.